ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಅವತ್ತು ನಾವು ವಜ್ರೇಶ್ವರಿಗೆ ಟ್ಯಾಬ್ಲೆಟ್ ಕೊಡಬೇಕಾದ್ರೆ ಅವ್ನು ಜಿಯೋ ಫೋನ್ ಬರುತ್ತೆ. ಜಿಯೋ ಫೋನ್ ಬಂದಾಗ ಜಿಯೋ ಫೋನ್ನ ಅವ್ರು ಫೋನ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾದ ನೋಡಿದ್ರು ಅವ್ರ ಅಮ್ಮ ಟ್ಯಾಬ್ಲೆಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಫೋನ್ನ ಪಕ್ಕಕ್ಕಿಟ್ಟು ಅವ್ರ ಅಮ್ಮಗೆ ಟ್ಯಾಬ್ಲೆಟ್ ಕೊಡ್ತಾಳೆ. ಟ್ಯಾಬ್ಲೆಟ್ ಕೊಟ್ಟಾದಮೇಲೆ ಎಲ್ಲರೂ ಇಲ್ಲೇ ಇದ್ಬಿಡಮ್ಮ ರಚನಾ ಅಂತ ಹೇಳ್ತಾರೆ. ಆದರೆ ಅವಳು ಟ್ಯಾಬ್ಲೆಟ್ ಕೊಡಬೇಕಾದ್ರೆ ಏನೂ ಮಾತಾಡೋದಿಲ್ಲ. ಇಲ್ಲಿ ಬಾಲ ಮತ್ತು ಜೀವ, ಕೃಷ್ಣ 3 ಜನ ಫುಡ್ ಟ್ರಕ್ ಓಪನ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಬಂದು ಫುಡ್ ಟ್ರಕ್ನ ಓಪನ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ತಯಾರಿ ಮಾಡ್ಕೋತಿರ್ತಾರೆ. ಕೃಷ್ಣ ಅಲ್ಲೇ ಕೂತಿರ್ತಾಳೆ. ಕೃಷ್ಣಗೆ ಯಾಕೋ ಚಳಿ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಅದನ್ನು ಜೀವ ಬಂದು ನೋಡಿದ್ಮೇಲೆ ಬಂದು ಕೇಳ್ತಾನೆ, ಕೃಷ್ಣ ನಿಂಗೆ ಚಳಿ ಆಗ್ತದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಸ್ವಲ್ಪ ಚಳಿ ಆಗ್ತದೆ ಅಷ್ಟೇ ಬೇಬಿ, ತುಂಬ ಏನು ಆಗ್ತಿಲ್ಲ ಅಂತ ಕೃಷ್ಣ ಹೇಳ್ತಾಳೆ. ಸರಿ, ಏನೋ ತುಂಬ ಚಳಿ ಆದರೆ ನನಗೆ ಹೇಳಬೇಕು ನೀನು ಇಮಿಡಿಯೇಟಾಗಿ ಅಂತ ಹೇಳಿ ಅವಳಿಗೊಂದು ಟವಲ್ನ ಒದಿಸಿ ಅಲ್ಲಿಂದ ಹೋಗ್ತಾನೆ. ಅಂದು ಹೋಗಿ ತರಕಾರಿ ಕಟ್ ಮಾಡೋಕ್ಕೆ ಅಂತ ಜೀವ ಕೂತ್ಕೋತಾನೆ. ಅದೇ ತರಕಾರಿ ಕಟ್ ಮಾಡೋ ಮನಸ್ಸೇ ಇರಲ್ಲ ಅವನಿಗೆ. ರಚನೆಗೆ ಬೈದಿದ್ದೆ ನೆನಪಲ್ಲಿರುತ್ತೆ. ನಾನು ಯಾವತ್ತೂ ಅವ್ರಿಗೆ ಅಷ್ಟು ಬೈದೆ, ಅದನ್ನು ಯಾಕೆ ಅಷ್ಟು ಬೈದಾದ್ಮೇಲೆ ಯಾಕೆ ನನಗೆ ಇಷ್ಟೊಂದು ಬೇಜಾರಾಗ್ತಾಯಿದೆ ಅಂತ ತುಂಬ ಯೋಚನೆ ಮಾಡ್ತಿರ್ತಾನೆ. ಆ ಯೋಚನೆ ಮಾಡೋ ಇದರಲ್ಲಿ ತರಕಾರಿನ ದಪ್ಪದಾಗ ಕಟ್ ಮಾಡಿ ಎಲ್ಲನೂ ಮುಂದಕ್ಕೆ ಹಾಕ್ತಾ ಇರ್ತಾನೆ. ಅದನ್ನು ಬಾಲ ಮತ್ತು ಕೃಷ್ಣ ನೋಡಿ ಇವನಿಗೇನಾಯಿತು, ತರಕಾರಿನೆಲ್ಲ ಅಷ್ಟು ದಬ್ಬದಾಗಿ ಹೆಚ್ಚಾಗ್ತಾ ಇದ್ದಾನಲ್ಲ, ಇವನೇನು ಯೋಚನೆ ಮಾಡ್ತಾಯಿದ್ದಾನೆ ಅಂತ ಕೃಷ್ಣ ಕೇಳಿದಾಗ ಬಾಲ ಹೇಳ್ತಾನೆ, ಅವ್ನು ಯೋಚನೆ ಮಾಡ್ತಾ ಇರೋದು ಅವನ ಬಗ್ಗೆ ಅಲ್ಲ ಕೃಷ್ಣ, ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾನೆ, ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗ್ತಾಯಿದೆ ಅಂತ ಹೇಳಿದಾಗ ಕೃಷ್ಣಂಗೆ ಖುಷಿಯಾಗುತ್ತೆ. ಬಾಲ ಮತ್ತು ಕೃಷ್ಣ ಇಬ್ಬರು ನಗ್ತಾ ಇರ್ಬೇಕಾದ್ರೆ ಜೀವ ಈ ಕಡೆ ನೋಡ್ತಾನೆ. ಅವರಿಬ್ಬರು ನಗ್ತಾ ಇರೋದನ್ನ ನೋಡಿ ತರಕಾರಿ ಕಟ್ ಮಾಡೋ ಥರ ಗಮನ ಇಟ್ಕೊಂಡು ನೋಡ್ತಾನೆ. ತರಕಾರಿ ಎಲ್ಲ ದಪ್ಪದಾಗ ಕಟ್ಟಾಗೋಗಿರುತ್ತೆ. ಆಮೇಲೆ ಇಲ್ಲಿ ವಜ್ರೇಶ್ವರಿ ರಚನನ ಹತ್ರ, ನೀನು ಇಲ್ಲೇ ಇದ್ಬಿಟ್ಟು ರಚನಾ, ನನ್ನ ಬಿಟ್ಟು ಎಲ್ಲೂ ಹೋಗಬೇಡ ಅಂತ ಹೇಳ್ತಾಳೆ. ಅದಕ್ಕೆ ರಚನಾ, ಅದು ಹೆಂಗಮ್ಮ ಆಗುತ್ತೆ, ನಾನು ಹೋಗಲೇಬೇಕು, ಒಂದು ಮಗಳು ಮದುವೆ ಆದಮೇಲೆ ಬೇರೆ ಮನೆಗೆ ಹೋಗಲೇಬೇಕಲ್ಲ, ಹಾಗಾಗಿ ನಾನು ಹೋಗಲೇಬೇಕಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ನಿನಗೇನಮ್ಮ ಕಮ್ಮಿ ಆಗಿದೆ, ನಿನಗೆಲ್ಲ ಇದೆ, ನಿಂಗೆ ಏನು ಫೆಸಿಲಿಟಿ ಬೇಕು ಹೇಳು, ನಾನು ಮಾಡಿಕೊಡ್ತೀನಿ. ನಿನ್ನ ಗಂಡ ನಿನ್ನ ಮಗು ಎಲ್ಲ ಇಲ್ಲೇ ಇರಿ. ನಿನಗೆ ಅವಳು ಮಗಳಾದಮೇಲೆ ನನ್ನ ಮೊಮ್ಮಗಳಲ್ವ, ನಿನ್ನ ಗಂಡ ಅಂತಾದ್ಮೇಲೆ ನನಗೆ ಅಳಿಯ ಅಲ್ವಾ, ಎಲ್ಲ ಏನು ಬೇಕು ನಿನ್ಗೆ ನಾನು ಮಾಡಿಕೊಡ್ತೀನಿ, ನೀವು ಇಲ್ಲೇ ಇದ್ಬಿಡಿ, ನಿಮ್ಮ ಸಂಸಾರನ ಇಲ್ಲೇ ಕರ್ಕೊಂಬಂದು ಇಲ್ಲೇ ಇದ್ಬಿಡಿ ರಚನಾ ಅಂತ ಕೇಳ್ತಾಳೆ ವಜ್ರೇಶ್ವರಿ. ರಚನಾ ಅದಕ್ಕೇನು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ಳಿಗೆ ಇರೋದಕ್ಕೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಅವಳು ಉತ್ತರ ಕೊಡೋಲ್ಲ. ಅದಕ್ಕೆ ವಜ್ರೇಶ್ವರಿ ಅದನ್ನು ಹೇಳ್ತಾ ಅಳೋಕ್ಕೆ ಶುರು ಮಾಡ್ತಾಳೆ. ಅದು ನೋಡಿ ರಚನಾ, ಇನ್ನೂ ಅಮ್ಮ ಯಾಕೆ ಹಿಂಗೆ ಅಳ್ತಿದ್ದಾರೆ, ಅಮ್ಮಗೆ ಸಮಾಧಾನ ಮಾಡಬೇಕು ಅನ್ನೋ ಕಾರಣಕ್ಕೆ, ಆಯ್ತಮ್ಮ ನೀನು ಅಳ್ಬೇಡ, ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ ಅಷ್ಟಿದ್ರೆ ನೀನು ನನಗೆ ಮಾತು ಕೊಡು ಅಂತ ಕೇಳ್ತಾಳೆ. ಅದಕ್ಕಿಂತ ಮುಂಚೆ ತೇಜ ಮತ್ತು ಅವನ ಹೆಂಡತಿ, ತೇಜ ಯಾವಾಗಲೂ ರಚನಾನ ಇಲ್ಲೇ ಇರು ಅಂತ ಹೇಳ್ತಾನೆ ಹೊರತು ಅವನ ಹೆಂಡತಿ ಹೇಳೋದಿಲ್ಲ. ಆಮೇಲೆ ಅವ್ನ ನಿಜವಾದ ಅಪ್ಪನೂ ಕೂಡ ನೋಡ್ತಾ ನಿಂತಿರ್ತಾನೆ. ಇದನ್ನು ಈ ಕಡೆ ಜೀವಂಗೆ ಊಟ ಎಲ್ಲ ತಯಾರಿ ಆದಮೇಲೆ ಕಸ್ಟಮರ್ಸ್ ಬಂದಾಗ ಅವ್ರು ಊಟಕ್ಕೆ ಕೊಟ್ಟಿರ್ತಾನೆ. ಆ ಊಟದಲ್ಲಿ ಖಾರ ಜಾಸ್ತಿ ಆಗಿರುತ್ತೆ, ಇಲ್ಲ ಉಪ್ಪು ಜಾಸ್ತಿ ಆಗಿರುತ್ತೆ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಆದರೆ ಜೀವಂಗೆ ಮನಸ್ಸೇ ಇಲ್ದಲೆ ಅವನು ಅಡುಗೆ ಮಾಡಿರೋದ್ರಿಂದ ಹಿಂಗೆಲ್ಲ ಆಗಿರೋ ಕಾರಣಕ್ಕೆ ಬಾಲ ಬಂದು, ಸರ್ ನೀವು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನಾನು ಬೇರೆದನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ಬಾಲ ನೀನು ನೋಡ್ಕೊಳ್ಳೋ, ನಾನು ಬಂದೆ ಅಂತ ಹೇಳ್ಬಿಟ್ಟು ಸೈಡಿಗೆ ಹೋಗ್ತಾನೆ. ಇಲ್ಲಿ ಕೃಷ್ಣ ಬಾಲನ ಕೇಳಿದಾಗ ಬಾಲ, ನೋಡು ನಿಮ್ಮಮ್ಮ ಇಲ್ದಲೆ ನಿಮ್ಮಪ್ಪ ಹಿಂಗೆ ಒದ್ದಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಖುಷಿ ಪಡ್ತಾಳೆ. ಇಲ್ಲಿ ರಚನಾ ಮಾತು ಕೊಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಅವಳು ನಂಗೆ ಮಾತು ಕೊಡಮ್ಮ ಅಂತ ಕೇಳಿದಾಗ ತೇಜ ಹೇಳ್ತಾನೆ, ನೋಡು ವಿಧಿನ ಡಾಕ್ಟ್ರ್ ಓದಿಸ್ತಾರೋದು ನಿನ್ನಿಂದ, ನೀನು ಕೊಡ್ತಾರೋ ದುಡ್ಡಿಂದ, ನನಗೆ ಓದಿಸೋಷ್ಟು ಶಕ್ತಿ ಇಲ್ಲ ಅಮ್ಮ ಅಂತ ಹೇಳ್ತಾನೆ. ಅವ್ನು ನಿಜವಾದಪ್ಪ ರಚನಾ ಮಾತು ಕೊಡಬಾರ್ದು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾನೆ. ಇನ್ನೇನು ರಚನಾ ಅವ್ರ ಅಮ್ಮಂಗೆ ಮಾತು ಕೊಡಬೇಕು ಅಷ್ಟರಲ್ಲಿ ಜೀವನ್ ಫೋನ್ ಬರುತ್ತೆ. ಜೀವನ್ ಫೋನ್ ರಿಂಗ್ ಆಗುತ್ತೆ. ಆ ಜೀವನ್ ಫೋನ್ ರಿಂಗ್ ಆದಾಗ ರಚನಾ ಫೋನ್ ತೊಗೊಂಡು ಮಾತಾಡ್ತಾಳೆ. ಅದು ಕೃಷ್ಣ ಆಗಿರುತ್ತೆ. ಕೃಷ್ಣ ಹೇಳ್ತಾಳೆ, ಅಮ್ಮ ನನಗೆ ಯಾಕೋ ತುಂಬ ಹುಷಾರಿಲ್ಲ, ನೀನು ಬೇಗ ಬಾ ಅಮ್ಮ, ನಂಗೆ ಕೆಲ ಆಗ್ತಾಯಿಲ್ಲ, ಚಳಿ ಆಗ್ತಾಯಿದೆ, ಜ್ವರ ಬಂದಂಗೆ ಆಗ್ತಾಯಿದೆ ಅಂತ ಕೃಷ್ಣ ಹೇಳ್ತಾಳೆ. ಅದಕ್ಕೆ ರಚನಾ, ಕೃಷ್ಣ ನಾನು ಈಗಲೇ ಹೊರಡ್ತಾ ಇದ್ದೀನಿ, ನಾನು ಬರ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿ ತೇಜಂಗೆ ಶಾಕ್ ಆಗುತ್ತೆ, ಇವಳನ್ನು ಹೋಗ್ತಾ ಇದ್ದಾಳ ಅಂತ. ಆದರೆ ಅವನ ಹೆಂಡತಿಗೆ ಮತ್ತು ಅವ್ನ ನಿಜವಾದ ಅಪ್ಪನಿಗೆ ಖುಷಿ ಆಗುತ್ತೆ. ರಚನಾ ಹೊರಡೋಕ್ಕೆ ಅಂತ ತಯಾರಾಗ್ತಾಳೆ. ವಜ್ರೇಶ್ವರಿ, ನೀನು ಹೋಗಬೇಡ ರಚನಾ, ಇಲ್ಲೇ ಇರು ಅಂತ ಹೇಳಿದಾಗ ರಚನಾ ಹೇಳ್ತಾಳೆ, ಒಂದು ಮಗಳು ಮದುವೆ ಆದಮೇಲೆ ಹೋಗಲೇಬೇಕಮ್ಮ ಅಂತ ಹೇಳಿ ಕೃಷ್ಣಂಗಲ್ಲಿ ಹುಷಾರಿಲ್ಲ, ನಾನು ಹೋಗಲೇಬೇಕಂತ ಹೊರಡ್ತಾಳೆ. ನಿಹಾರಿಕಾ ಬಂದು, ನೀನು ಯಾಕೆ ಹೋಗ್ತೀಯ, ಹೋಗಬೇಡ ಇಲ್ಲೇ ಇರಿ ಅಂತ ಆರ್ಡ್ರ್ ಮಾಡ್ತಾಳೆ. ಅದಕ್ಕೆ ರಚನಾ, ನೀನು ಯಾರೇ ನನಗೆ ಆರ್ಡ್ರ್ ಮಾಡೋಕ್ಕೆ, ನಿನಗೇನು ಅಧಿಕಾರ ಇದೆ ಕೃಷ್ಣನ ಬಗ್ಗೆ ಮಾತಾಡೋಕ್ಕೆ, ಇನ್ನೊಂದು ಸಲ ಅವಳ ಬಗ್ಗೆ ಮಾತಾಡೋಕ್ಕೆ ನಾನು ಬಂದರೆ ನಾಲ್ಗೆ ಸೀಲ್ಬಿಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ನನಗಳ ಮಗಳು ಅಂತ ಅಂದಮೇಲೆ ಈ ಮನೇಲೇನು ಬೇರೆ ಮಕ್ಕಳಿಗೆ ತಾಯಿಯಾಗೋದೇನು ಹೊಸ್ತಲ್ವಲ್ಲ, ಯಾಕೆ ನಮ್ಮ ಅಮ್ಮನೇ ಸಾಕ್ಷಿ ಇಲ್ವಾ, ಕೇಳು ಇಲ್ಲಿ ಅಂತ ವಜ್ರೇಶ್ವರಿ ಕಡೆ ಕೈ ತೋರಿಸ್ತಾಳೆ. ನಿಂದೇನೆ ಈ ಮನೆ ಕಾಂಟ್ರಿಬ್ಯೂಷನ್ ಇದೆ, ತಿಂಗ್ಳಿಗೆ 1 ಲಕ್ಷ ದಂಡವಾಗಿ ಖರ್ಚು ಮಾಡ್ತೀಯ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ನಿನಗೇನು ಮಾತಾಡೋಕ್ಕೆ ಅಧಿಕಾರ ಇದೆ, ಬಾಯಿ ಮುಚ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ನಿಹಾರಿಕಂಗೆ ಬೈತಾಳೆ. ಅದನ್ನು
ತೇಜನ ಹೆಂಡತಿ ನೋಡಿ ಖುಷಿ ಪಡ್ತಾಳೆ. ಇಲ್ಲಿ ಜೀವನ್ಗೆ ಕೂತ್ಕೊಳ್ಳೋದಕ್ಕಾಗ್ತಲ್ಲ, ನಿಂತ್ಕೊಳ್ಳೋದಕ್ಕಾಗ್ತಲ್ಲ. ನಿಂತು ಕೂತ್ರು ಬರೀ ರಚನೆಗೆ ಬೈದಿದ್ದೇ ನೆನಪಾಗ್ತಿರತ್ತೆ. ಅಯ್ಯೋ ನಾನು ಅವ್ರಿಗೆ ಸುಮ್ಮನೆ ಬೈದ್ಬಿಟ್ನಲ್ಲ, ಅನವಶ್ಯಕವಾಗಿ ಬೈದ್ನಲ್ಲ ಅಂತ ಜೀವನ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಇಲ್ಲಿ ಯಾಕೋ ಜೀವಂಗೆ ಅನಿಸುತ್ತೆ ಜೀವ ರಚನೆ ಪ್ರೀತಿಯಲ್ಲಿ ಬೀಳ್ತಾ ಇದ್ದಾನೆ ಅಂತ. ಇಲ್ಲಿ ರಚನಾ ಹೊರಟು ಆಚೆ ಕಡೆ ಹಾಲಿಗೆ ಬಂದಾಗ ಅವರಪ್ಪ ಹೇಳ್ತಾನೆ, ನಾನು ಹೊಡ್ತೀನಿ ಅಂತ ಹೇಳಿದಾಗ ಅವರಪ್ಪ ನಾನು ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ ಮತ್ತು ಇಲ್ಲೆಲ್ಲ ನಾನು ಹೋಗ್ತೀನಿ ಅಂತ ರಚನಾ ಬಾಗ್ಲ ಹತ್ರ ಬರ್ತಾಳೆ. ಟೈಗರ್ ಬಂದು ಬಾಗ್ಲ ಹತ್ರ ಅವಳನ್ನ ತಡಿತಾಳೆ. ಟೈಗರ್ನ ಬಾಯಿ ಮುಚ್ಕೊಂಡು ನನ್ನ ಬಿಡು ಹೋಗೋಕ್ಕೆ ಅಂತ ಹೇಳಿದಾಗ ಟೈಗರ್ ಬಿಡೋದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ತೇಜ ಬಂದು ಅಮ್ಮ ಇಲ್ಲೇ ಎದ್ಬಿಡು, ಅತ್ತಿಗೆ ತುಂಬ ಅಳ್ತಿದ್ದಾರೆ ಅಂತ ಹೇಳಿದಾಗ ವಜ್ರೇಶ್ವರಿ ಕಿರ್ಚಿದ ಸೌಂಡ್ ಬರುತ್ತೆ. ಎಲ್ಲರೂ ಅವಳನ್ನ ನೋಡೋಕ್ಕೆ ಅಂತ ಹೋಗ್ತಾರೆ. ಏನಾಯಿತು ಅಂತ ನೋಡೋಕ್ಕೆ ಅಂದ್ರೆ ರಚನಾ ಕೂಡ ಹಿಂತಿರುಗಿ ಅಮ್ಮನ ಕಡೆ ಹೋಗ್ಬೇಕಾದ್ರೆ ವಿಧಿ ಬಂದು ನಿಲ್ಲಿಸಿ, ನೀನು ಹೋಗ್ಬೇಕಾಗಿರೋ ಜಾಗ ಈ ಕಡೆ ಅಲ್ಲ, ಈ ಕಡೆ ಅಂತ ಹೇಳಿ ಆಚೆ ಕಡೆ ಕೈ ತೋರಿಸ್ತಾಳೆ. ವಿಧಿ ಈ ಟೈಮಲ್ಲೂ ಅಂತ ಅಂದರೆ ಅದಕ್ಕೆ ವಿಧಿ ಹೇಳ್ತಾಳೆ, ಅವ್ರು ಮಾಡ್ತಿರೋದೆಲ್ಲ ನಾಟಕ, ನೀನು ಇದನ್ನೆಲ್ಲ ನಂಬೇಡ. ನಾನು ಅವ್ರು ಮಾತಾಡ್ಬೇಕಾದ್ರೆ ಹಿಂದೆಗಡೆಯಿಂದ ಕಿಟಕಿಲಿ ನಿಂತ್ಕೊಂಡು ನೋಡಿದ್ದೀನಿ. ಅವಳು ಇಷ್ಟೊಂದೆಲ್ಲ ಸಾಮ್ರಾಜ್ಯ ಬಿಟ್ಟು ಕೋಟಿ ಸಂಪಾದನೆ ಮಾಡೋದು ಬಿಟ್ಟು ಅವಳೇ ಹೇಳ್ತಾಳೆ ಅಂತ ನಾನು ಬಿಟ್ಬಿಡ್ತೀನಿ. ಅದೆಲ್ಲ ಸಾಧ್ಯ ಇಲ್ಲ. ನಾನು ಹೇಳ್ದಂಗೆ ನೀವೆಲ್ಲ ಕೇಳಬೇಕು ಅಂತ ಆ ಪ್ರೊಡ್ಯೂಸರ್ಸ್ಗೆ ಮತ್ತು ಅಪ್ಪಂಗೆ ಇಬ್ಬರಿಗೂ ದೊಡ್ಡಮ್ಮ ಆರ್ಡ್ರ್ ಮಾಡ್ತಿರೋದನ್ನ ನಾನು ಕಿಟಕಿಯಿಂದ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ನಿಂಗೆ ಹೇಳ್ತಾ ಇರೋದು, ನೀ ಅವರೆಲ್ಲ ಮಾಡ್ತಿರೋ ನಾಟಕಕ್ಕೆ ನೀನು ಬೀಳಬೇಡ ಅಂತ ಹೇಳ್ತಾಳೆ. ಅದನ್ನು ಕೇಳಿ ರಚನೆಗೆ ತುಂಬ ಬೇಜಾರಾಗುತ್ತೆ, ಕುಸ್ತೋಗೋ ಥರ ಆಗುತ್ತೆ. ಇಲ್ಲಿ ವಜ್ರೇಶ್ ಬಿಡ್ಸ್ಕೊಂಡಾಗ ಎಲ್ಲರೂ ಬಂದಾಗ ವಜ್ರೇಶ್ ಹೇಳ್ತಾಳೆ, ಎಲ್ಲಿ ರಚನಾ ಅಂತ ಹೇಳಿದಾಗ ಅದಕ್ಕೆ ರಚನಾ ಇಲ್ಲಿ ಹಾಲಲ್ಲಿದ್ದಾಳೆ, ನಾನು ಅವಳು ಹೋಗದೆ ಹೋದಂಗೆ ತಡಿತಾ ಇದ್ದೀನಿ ಅಂತ ಹೇಳ್ತಾನೆ ತೇಜ. ಅದಕ್ಕೆ ವಜ್ರೇಶ್ ಹೇಳ್ತಾಳೆ, ಅವಳು ನಾವು ಬಿಟ್ಟರೆ ನಾವು ಕೆಟ್ವಿ, ಅವಳು ನಮಗೆ ದುಡಿಯೋ ಅಂತವಳು, ಅವಳು ಇಲ್ಲೇ ಇರಬೇಕು, ನಾವು ಬಿಡೋಂಗೆ ಇಲ್ಲ, ಅವಳನ್ನ ಇಲ್ಲೇ ಇರೋಂಗೆ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ರಚನಾದನ್ನೆಲ್ಲ ಕೇಳಿಸ್ಕೊಂಡು ಅಮ್ಮ ಅಂತ ಜೋರಾಗಿ ಕಿರ್ಚ್ತಾಳೆ. ಆ ಕಿರ್ಚಿದ್ದಕ್ಕೆ ಎಲ್ಲರೂ ಆಚೆ ಬಂದು ನೋಡ್ತಾರೆ. ರಚನಾ ತುಂಬ ಕೋಪ ಮಾಡ್ಕೊಂಡಿರ್ತಾಳೆ. ಅಲ್ಲಿಗೆ ವಜ್ರೇಶ್ವರಿ ಬಂದು ನಿಂತ್ಕೋತಾಳೆ. ರಚನಾ ಮುಂದೆ ಏನು ಮಾಡ್ತಾಳೆ ನೋಡೋಣ.